ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾವು ಅಮೃತ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅಮೃತ ಪಲ್ಯ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಉಪ್ಪು, ಅರಿಶಿನ, ಅಕ್ಕಿ, ಮೊಸರು. ಇಷ್ಟು ಕಡಿಮೆ ಐಟಮ್ಸಲ್ಲಿ ನಿಮ್ಗೊಂದು ಹೊಸ ರೆಸಿಪಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಮೊದಲಿಗೆ 1 ಕಪ್ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತೊಳೆದು 5 ಗಂಟೆಗಳ ಕಾಲ ನೆನೆಸಿಡಿ, ಅಥವಾ ಓವರ್ ನೈಟ್ ಬೇಕಾದರೂ ನೆನೆಸಿಡಬಹುದು. ಈಗ ನೆನೆಸಿಟ್ಟ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಮ್ಮ ವಿಡಿಯೋನಲ್ಲಿ ಕಾಣುವ ಹಾಗೆ ಅಥವಾ ದೋಸೆ ಹಿಟ್ಟಿನ ಹಾಗೆ ರುಬ್ಬಿಕೊಳ್ಳಿ. ಈಗ ರುಬ್ಬಿಕೊಂಡಿರುವ ಹಿಟ್ಟಿಗೆ 1 ಕಪ್ ಮೊಸರನ್ನು ಹಾಕಿ ನೀರು ದೋಸೆ ಹಿಟ್ಟಿನ ಹಾಗೆ ನೀರಾಗಿ ಕಲಿಸ್ಕೊಳ್ಳಿ. ಮೊಸರು ಹಾಕಿದ್ಮೇಲೆ ಯಾವುದೇ ಲಂಪ್ಸ್ ಇಲ್ದಿರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ, ಕರಿಬೇವಿನ ಸೊಪ್ಪು ಆದ ಮೇಲೆ ಕಡಲೆಕಾಯಿ ಬೀಜವನ್ನು ಸ್ವಲ್ಪ ರೋಸ್ಟ್ ಆಗಿ ಮಾಡಿಕೊಳ್ಳಿ. ಕಡಲೆಕಾಯಿ ಬೀಜ ಹುರಿದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಹುರಿದುಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ರೆಡ್ ಆದಮೇಲೆ ಈಗ ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕ್ಕೊಳ್ಳಿ. ಹಸಿಮೆಣಸಿನಕಾಯಿ ಹುರಿದ ನಂತರ ಸ್ವಲ್ಪ ಅರಿಶಿನ ಹಾಗೂ ಉಪ್ಪನ್ನು ಬೆರೆಸ್ಕೊಳ್ಳಿ. ಇವೆಲ್ಲವನ್ನು ಹುರಿದುಕೊಂಡಾದ ಮೇಲೆ ನಾವು ಮೊದಲೇ ಮಾಡಿಟ್ಟುಕೊಂಡ ಹಿಟ್ಟನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡೋದು ಬಿಟ್ಟರೆ ಲಂಪ್ಸ್ ಆಗೋಗುತ್ತೆ ಮತ್ತು ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪನೂ ಬಿಡ್ದಿರ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಈ ಮಿಶ್ರಣಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಈಗ ಈ ಹಿಟ್ಟು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡುತ್ತಾನೆ ಇರಿ. ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ಥರ ಇದೂ. ಸೊ ರಾಗಿ ಮುದ್ದೆ ಥರ ಆಗೋವರೆಗೂ ಹಿಟ್ಟನ್ನ ಕಲಿಸ್ತಾನೆ ಇರಬೇಕು ಬಿಡ್ದಿರ, ಇಲ್ಲಾಂದರೆ ತಡದಲ್ಲಿ ಕಪ್ಪಾಗೋಗುತ್ತೆ. ಆದ್ದರಿಂದ ಕಲಿಸ್ತಾನೆ ಇರಬೇಕು. ಇದು ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಕೈಗೆ ಮುಟ್ಕೊಂಡಾಗ ಅದು ನಮ್ಮ ಕೈಗೆ ಅಂಟ್ಕೋಬಾರ್ದು. ಮಿಶ್ರಣ ರೆಡಿ ಆದ ಮೇಲೆ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಗ್ರೀಸ್ ಮಾಡಿ. ಈಗ ಈ ಮಿಶ್ರಣವನ್ನು ತಟ್ಟೆಗೆ ಹಾಕಿ ನೀಟಾಗಿ ತಟ್ಕೊಳ್ಳಿ. ಯಾವ ಥರ ತಟ್ಕೋಬೇಕು ಅಂದರೆ, ನಮ್ಗೆ ಒಳ್ಳೆ ಕಾಜು ಕಟ್ಲಿ ಸಿಗುತ್ತಲ್ಲ ಅಷ್ಟು ದಪ್ಪನ ನೀಟಾಗಿ ತಟ್ಕೊಂಡು ತಣ್ಣಗಾಗೋವರೆಗೂ ಪಕ್ಕಕ್ಕಿಡಿ. ತಣ್ಣಗಾಗಿದೆ ಅಂತ ಗೊತ್ತಾದ ಮೇಲೆ ನೀಟಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ರುಚಿಯಾದ ಅಮೃತ ಪಲ್ಯ ಸವಿಯಲು ರೆಡಿ. ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.